ಶಶಾಂಕ ನೀನು ನೋಡ್ಲಿಕ್ಕೆ ಅದು ನಿನ್ ಬೆಡ್ ಅಲ್ಲಿ ಇದ್ರು ಪೊಲಿಟಿಷಿಯನ್ ಬರ್ತಾರೆ ಹೆಂಗಪ್ಪ ನಿನ್ನ ಹವಾ ಶಶಾಂಕ. ಡಿಸಿಎಂ ಅಶ್ವಥ್ ನಾರಾಯಣ ಖುದ್ದಾಗಿ ಶಶಾಂಕ್ನ ನೋಡಲು ಬಂದಿದ್ರು. ಯಾಕೆ ಗೊತ್ತಾ, ನಮ್ಮ ಅತ್ತೆ ಇದ್ದಾರಲ್ಲ ಅವರು ಲೈಟ್ ಇಂದ ಹಿಡಿದು ಫಾಗ್ ಲೈಟ್ ಇಂದ ಹಿಡಿದು ಮೇಲೆ ಈ ಕಡೆ ಲೆಫ್ಟ್ ಸೈಡ್ ಎಲ್ಲ ಡೆಂಟ್ ಆಗಿದೆ, ಸ್ಕ್ರಾಚ್ ಆಗಿದೆ. ಬೇರೆ ಬೇರೆ ಸೆಕ್ಟರ್ಸ್ಗಳನ್ನ ಇನ್ನು ಈ ಕೀ ನನ್ನ ಕೈ ಸೇರಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಂತೂ ನಾನು ಚೆನ್ನಾಗಿಲ್ಲ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ಲ. ಫಸ್ಟ್ ಹೊಸ ಗಾಡಿ ಏನೋ ಎಲ್ಬೋರ್ಡಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದೆ. ಆಕಾಶ್ ಅವರು ಇಷ್ಟು ದಿನ ನನಗೆ ಡ್ರೈವಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದರು, ಹೈವೇ ರೋಡಲ್ಲಿ, ಊರಲ್ಲಿ, ಬೆಂಗಳೂರಲ್ಲೆಲ್ಲ. ನೆಕ್ಸ್ಟ್ ನಿಜವಾಗ್ಲೂ ಅವ್ರು ಡ್ರೈವಿಂಗ್ ಕೊಡಲ್ಲ. ಯಾಕೆ ಗೊತ್ತಾ, ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಬೆಳಗ್ಗೆ ಯಾರೋ ನನ್ನನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ರು, ಅರ್ಜೆಂಟ್ ಇತ್ತು. ಹಾಗಾಗಿ ಮನೆಯಿಂದ ಜಸ್ಟು ಒಂದು ಕ್ರಾಸಿಂಗಲ್ಲಿ ಅಷ್ಟೇ, ಎಲ್ಲೂ ಹೊರಗಡೆನೇ ಹೋಗಿಲ್ಲ. ನಮ್ಮದು ಕಮ್ಯುನಿಟಿ ಅಪಾರ್ಟ್ಮೆಂಟ್ ಆಗಿರೋದು, ಅಪಾರ್ಟ್ಮೆಂಟಲ್ಲೇ ನಾನು ಕ್ರಾಸ್ ಮಾಡಬೇಕಾದ್ರೆ ಒಂದು ಕಾಲ್ ಬಂತು. ಹಿಂದೆಯಿಂದ ಆರನ್ ಮಾಡಿದ್ರು. ನೋಡೋಣ ಅಂತ ಅನ್ನೋಷ್ಟರಲ್ಲಿ ನನ್ನ ಗಾಡಿ ಅವ್ರಿಗೆ ಸೈಡ್ ಕೊಡೋಣ ಅನ್ನೋಷ್ಟರಲ್ಲಿ ಲೆಫ್ಟ್ ಸೈಡು ನಾನು ಎಳೆದ್ಬಿಟ್ಟೆ. ಹೆಂಗಾಗಿದೆ ಗೊತ್ತಾ, ತೋರಿಸ್ತೀನಿ. ಲೆಫ್ಟ್ ಸೈಡ್ ಫುಲ್ ಉಚ್ಕೊಂಡೋಗ್ಬಿಡ್ತು. ಅಂದರೆ ನಾನೇ ತಪ್ಪು ಮಾಡಿದ್ದು, ಯಾರೇನು ಅಡ್ಡನೂ ಬರ್ನಿಲ್ಲ, ಏನೂ ಬರ್ನಿಲ್ಲ. ನಾನೇ ಲೆಫ್ಟ್ ಸೈಡಿಗೆ ಎಳೆದ್ನಾ ನೋಡಿ. ಫುಲ್ಲು ಲೈಟಿಂದ ಹಿಡಿದು ಫಾಗ್ ಲೈಟಿಂದ ಹಿಡಿದು ಮೇಲೆ ಈ ಕಡೆ ಲೆಫ್ಟ್ ಸೈಡ್ ಎಲ್ಲ ಡೆಂಟ್ ಆಗಿದೆ, ಸ್ಕ್ರಾಚ್ ಆಗಿದೆ. ವೈಟ್ ಕಲರ್ ಹೋಗಿ ಬ್ಲ್ಯಾಕ್ ಕಲರ್ ಆಗಿದೆ. ನನ್ನ ಬಿಳಿ ಬಾಯ್ ಫ್ರೆಂಡು ಹೊಸ ಗಾಡಿ ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಈವನ್ ಇದು ಕೂಡ ಸ್ಕ್ರ್ಯಾಚ್ ಆಗಿದೆ, ಟೈರ್ ಕೂಡ ಸ್ಕ್ರ್ಯಾಚ್ ಆಗಿದೆ. ಫುಲ್ ಹೆಂಗೆ ಹೇಳಿದೆ ಅಂತ ಹೇಳಿದರೆ, ಅಲ್ಲಿ ವಾಚ್ಮ್ಯಾನ್ ಓಡ್ ಬಂದು ಏನಾಯಿತು ಮೇಡಮ್ ಅಂತ ಹೇಳಿದರು. ಅದಕ್ಕೆ ಇವಾಗ ಲಗೇಜ್ ಎಲ್ಲ ಶಿಫ್ಟ್ ಮಾಡಿಸಿ, ತುಂಬ ಲಗೇಜ್ ಇತ್ತು ಊರಿಂದ ಬಂದಮೇಲೆ, ನಾವು ಶಿಫ್ಟ್ ಮಾಡಿರಲಿಲ್ಲ, ಶಿಫ್ಟ್ ಮಾಡಿಸಿ ಕಾರೆಲ್ಲ ಫುಲ್ ಎಂಟಿ ಮಾಡಿದ್ದೀನಿ. ಇನ್ನು ಈ ಕೀ ನನ್ನ ಕೈ ಸೇರಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಷ್ಟು ದಿನ ಆಕಾಶ್ ಕೊಟ್ಟಿದ್ದೆ ಹೆಚ್ಚು ಈ ಕೀನ. ಇನ್ನು ಏನು ರಿಕ್ವೆಸ್ಟ್ ಮಾಡಿ ನಾನು ಇಸ್ಕೊಳ್ಳಿ ಏನು ಗೊತ್ತಿಲ್ಲ. ಸದ್ಯ ಅವ್ರು ಫಸ್ಟ್ ಹೇಳಿದ್ದು ಹಿಂಗಾಗಿದೆ ಗಾಡಿ ಅಂತ ಹೇಳಿದ್ಕೆ ಅವ್ರೇನು ಹೇಳಿದ್ರು ಗೊತ್ತಾ, ಯಾರಿಗಾದ್ರೂ ಏನಾರು ಆಯಿತಾ, ಯಾರಿಗಾರು ಗುದ್ದಿಸ್ತಾ ಅಂದರು. ಇಲ್ಲ ಸದ್ಯ ಬಿಡು, ಗೋಡೆಗಲ್ವಾ ಹೋದ್ರೂ ಗೊತ್ತೆ, ಇನ್ಸೂರೆನ್ಸ್ ಕ್ಲೈಮ್ ಮಾಡೋಣ, ನೀನು ಯಾರಿಗೂ ಗುದ್ದಿಸ್ ಬಂದಿಲ್ಲ ಅಲ್ವಾ, ನಿನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ ಅಲ್ವಾ ಅಂತ ಹೇಳಿದರು. ಅಬ್ಬಾ ಬದುಕಿದೆಯಾ ಬಡ ಜೀವವೇ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದರೆ, ಪ್ರತಿ ಸಲನೂ ಹೇಳ್ಬೇಕಾದ್ರೆ ಜೋಪಾನವಾಗಿ ಓಡಿಸಮ್ಮ ಅಂತ ಹೇಳ್ತಾಯಿದ್ರು. ಇವತ್ತು ನನ್ನ ಫಾಲ್ಟಿಂದ ನಾನು ಮಾಡ್ಕೊಂಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ಡ್ರೈವಿಂಗ್ ಮಾಡಬೇಕಾದ್ರೆ ಯಾಕೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಬಾರ್ದಂತ ಜಸ್ಟು ನಾನು ನನ್ನ ಫಾಲ್ಟಿಂದ, ಮೇ ಬಿ ನಾನು ಎಲ್ಬೋರ್ಡ್ ಆಗಿರೋದ್ರಿಂದ ಇವಾಗಷ್ಟೇ ಕಲ್ತಿದ್ದೀನಲ್ಲ, ಹಂಗೋ ಏನೋ ಗೊತ್ತಿಲ್ಲ. ನೀವಂತೂ ಬಿ ಕೇರ್ಫುಲ್ ಡ್ರೈವಿಂಗ್ ಮಾಡಬೇಕಾದ್ರೆ. ಯಾವುದೇ ಕಾರಣಕ್ಕೂ ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಬಾರ್ದು. ಪ್ರೀತಿಯಿಂದ ತೊಗೊಂಡಿದ್ದು ನಾವು, ಜಸ್ಟ್ ತೊಗೊಂಡು 1-2 ತಿಂಗಳಾಗಿದೆ ಅಷ್ಟೇ. 2 ತಿಂಗಳಿಗೆ ಹಿಂಗೆ ಮಾಡಿದ್ದೀನಿ. ತಲೆ ಕೆಡಿಸ್ಕೊಬಿಡಿ, ಇನ್ಸೂರೆನ್ಸ್ ಇದೆ ಅಂತ ಎಲ್ಲ ಹೇಳ್ತೀರಾ. ಒಂದು ಗಾಡಿಗೆ ಡ್ಯಾಮೇಜ್ ಆದ್ರೂ ಕೂಡ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ. ಎಷ್ಟು ಖರ್ಚಾಗುತ್ತೋ ಹೇಗೋ ಏನು ಅಂತ ಹೇಳಿ. ಅದ್ರ ಜೊತೆಗೆ ಯಾರಿಗೂ ಏನೂ ಆಗಿಲ್ವಲ್ಲ ಅಂತ ಸದ್ಯಕ್ಕೆ ಅದೊಂದು ಖುಷಿ ಇದೆ. ಇಷ್ಟಿತ್ತು ನಂದು ಇವತ್ತಿನ ದಿನ. ನೀವು ಏನಾದರೂ ನಿಮ್ಮ ಲೈಫಲ್ಲಿ ಮಿಸ್ ಆಗಿ ಗಾಡಿ ಡ್ರೈವ್ ಮಾಡಬೇಕಾದ್ರೆ ಈ ರೀತಿ ಇನ್ಸಿಡೆಂಟ್ ಆಗಿದ್ರೆ ಖಂಡಿತ ನನಗೆ ಶೇರ್ ಮಾಡಿ, ಯಾವ ರೀತಿ ಏನಾಯಿತು, ಎಲ್ಲಿ, ಹೇಗೆ ಅಂತ ಹೇಳಿ. ಕಾರ್ನ ಇನ್ಸೂರೆನ್ಸ್ ಕ್ಲೈಮ್ಗೆ ಕೊಟ್ಟೆ. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಮತ್ತೆ ಒಂದು ಬಂತು. ಆಕಾಶ್ ಅವ್ರ ಚಿಕ್ಕಪ್ಪ ಅಂದ್ರೆ ನಮ್ ಚಿಕ್ಕ ಮಾವನ್ ಮಗನ ಆಸ್ಪತ್ರೆಗೆ ಸೇರ್ಸಿದೀವಿ, ಕಾಲ್ ಆಪರೇಷನ್ ಆಯ್ತು ಅಂತ ಹೇಳಿ. ಅಯ್ಯೋ ಹೌದಾ, ಹಾಗಾಗಿದ್ಯಾ ಅಂತ ಹೇಳ್ದು ನೋಡ್ಕೊಂಬರೋಣ ಅಂತ ರೆಡಿಯಾಗಿ ನಾನು, ಆಕಾಶ್ ಮತ್ತೆ ಪಾಪು ಎಲ್ರನ್ನು ಕ್ಯಾಬ್ ಬುಕ್ ಮಾಡದೆ, ತಗೊಳ್ಳಿಲ್ಲ, ಆಟೋ ಬುಕ್ ಮಾಡಿದೆ, ಯಾವ್ದು ತಗೊಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾವು ಕೆಂಗೇರಿಯಿಂದ ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಯಾವ್ದು ಸಿಗುತ್ತೆ ಅದಕ್ಕಾದ್ರೂ ಹತ್ಕೊಂಡು ಹೋಗೋಣ ಅಂತ ಹೇಳಿ ಆಟೋ ಸಿಕ್ತು. ಆಟೋದಲ್ಲಿ ಹೋಗ್ತಾ ಇದ್ದು. ಮಳೆ ಬೇರೆ ಬರ್ತಾ ಇತ್ತು, ನಿಮ್ಗೆ ಗೊತ್ತಿರುತ್ತಲ್ಲ ಬೆಂಗಳೂರಲ್ಲಿ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಹೇಳಿ. ಅಂತೂ ಇಂತೂ ಫೈನಲ್ ಆಗಿ ಆಸ್ಪತ್ರೆ ತಲುಪಿದ್ದಾಯ್ತು. ಇವರೇ ನೋಡಿ ಆಕಾಶ್ ಅವ್ರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ, ಇವ್ರ ಮಗನೇ ಶಶಾಂಕ. ನೀವು ವ್ಲಾಗ್ ಮಾಡೋದ್ ಬಿಟ್ಟು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ದೀರಾ. ರೋಡ್ ಅಲ್ಲಿ ನಡಿಬೇಕಾದ್ರೆ ಜಸ್ಟ್ ಕಾಲ್ ಸ್ಲಿಪ್ ಆಗಿದಷ್ಟೇ. ನೋಡಿದ್ರೆ ಅದು ಆಪರೇಷನ್ ಮಾಡೋ ಮಟ್ಟಕ್ಕೆ ಟ್ವಿಸ್ಟ್ ಆಗಿತ್ತು. ನೆಕ್ಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಇದೆ ಅಂತ ಹೇಳಿ ಹುಡುಗ ತುಂಬಾ ಸೀರಿಯಸ್ ಆಗಿದ್ದ. ನಾವೀಗೆ ಫನ್ ಮಾಡ್ಕೊಂಡು ಕಾಲ್ ಎಳಿತಾ ಮಾತಾಡ್ತಾ ಕೂತ್ಕೊಂಡಿದ್ದು. ಅವಾಗ ಯಾರು ಬಂದ್ರು ಗೊತ್ತಾ, ನೋಡಿ ನಿಮ್ಗೆ ಗೊತ್ತಾಗುತ್ತೆ.
ಡಿ.ಸಿ.ಎಂ ಅಶ್ವಥ್ ನಾರಾಯಣ ಖುದ್ದಾಗಿ ಶಶಾಂಕ್‌ನ ನೋಡಲು ಬಂದಿದ್ರು. ಯಾಕೆ ಗೊತ್ತಾ? ನಮ್ಮ ಅತ್ತೆ ಇದ್ದಾರಲ್ಲ ಅವರು ಮಲ್ಲೇಶ್ವರಂ ಬಿಜೆಪಿ ವಿಂಗ್‌ನ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ರು. ಅದ್ರ ಜೊತೆಗೆ ನಮ್ಮ ಆಕಾಶ್ ಅವ್ರನ್ನು ಮಾತಾಡಿಸ್ತಾ ಇದ್ರು. ನಮ್ಮ ಅಶೋಕ್ ಮಾವನು ಕೂಡ ಆಕಾಶ್ ಮತ್ತೆ ನನ್ನನ್ನ ಪರಿಚಯ ಮಾಡ್ಕೊಡ್ತಾ ಇದ್ರು ಅಶ್ವಥ್ ನಾರಾಯಣ್‌ಗೆ. ಅವಾಗ ನನ್ನನ್ನ ನೋಡಿ ಅಶ್ವಥ್ ನಾರಾಯಣ್ "ಓ ನಿನ್ನನ್ನ ಎಲ್ಲ ನೋಡಿದೀನಲ್ಲಮ್ಮ" ಅಂತ ಹೇಳ್ತಿದ್ರು. "ಎಲ್ಲಿ ಇಲ್ಲ ಸರ್, ಇಲ್ಲೇ ನೋಡಿದೀರಾ" ಅಂತ ಹೇಳ್ದೆ. ಆದ್ರೆ ಅವ್ರಿಲ್ಲ. ಅವ್ರ ಕಡೆ ಇದ್ದವರೆಲ್ಲ ಹೇಳಿದ್ರು, "ಓ ಇವ್ರದ್ದು ಚಾನಲ್ ಇದೆ" ಅಂತ ಹೇಳಿ. ಹೌದು, ಅದು ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿ ಅವರು ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಆಲ್ಸೋ ಕಾಂಟ್ರಿಬ್ಯೂಷನ್ ಬೇಸ್ಡ್ ಆನ್ ಕರ್ನಾಟಕ ಕಲ್ಚರ್ ಹೆರಿಟೇಜ್ ಸುಮಾರು ಬೇರೆ ಬೇರೆ ಸೆಕ್ಟರ್ಸ್ಗಳು ಮಾಡ್ತೀವಿ. ಅವರಿಗೂ ಪಾಪ ಸರ್ ಸುಮ್ಮನೆ ಒಳಗಡೆ ಪಾರ್ಕ್ ಮಾಡಬೇಕಾದ್ರೆ ಯಾರೋ ಬಂದು ಹಿಂದೆ ಗೇಟ್ ಹಾಕಿರೋದು ಕೈ ಅಪಾರ್ಟ್ಮೆಂಟ್ಸಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಬಂದು ಮೀಟ್ ಭಾಳ ರಿಸ್ಕ್ ಇದೆ. ಟೂ ವೀಲರ್ ಓಡಾಡೋದು ನಾವು ಸರಿಯಾಗಿ ಹೋಗ್ತಾಯಿದ್ವಿ, ಹಿಂದೆ ಮುಂದೆ ಬರೋದು. ಹೀಗೆ ಅಶ್ವಥ್ ನಾರಾಯಣ್ ಸರ್ ಶಶಾಂಕನ ನೋಡ್ಕೊಂಡು ಅಲ್ಲಿರುವಂತ ಉಳಿದ ರೋಗಿಗಳನ್ನ ಕಷ್ಟ ಸುಖ ಎಲ್ಲ ವಿಚಾರ ಮಾಡ್ಕೊಂಡು ಹಾಗೆ ಹೊರಟೇ ಹೋದ್ರು. ಅಲ್ಲಿಂದ ಬಂದು ಸೀದಾ ಡೈರೆಕ್ಟ್ ನಾನು ಶಶಾಂಕ್ಗೆ ಒಂದು ಡೈಲಾಗ್ ಹೊಡೆದೆ. ಪಾಪ ತುಂಬಾ ಸೀರಿಯಸ್ ಆಗಿ ಕುತ್ಕೊಂಡಿದ್ದ, ಸ್ವಲ್ಪ ಫನ್ ಇರ್ಲಿ ಅಂತ ಹೇಳಿ. ಹೆಂಗೆ ಶಶಾಂಕ ನಿನ್ನ ನೋಡ್ಲಿಕ್ಕೆ ಅದು ನಿನ್ ಬೆಡ್ ಅಲ್ಲಿ ಇದ್ರು ಪೊಲಿಟಿಷಿಯನ್ ಬರ್ತಾರೆ, ಹೆಂಗಪ್ಪ ನಿನ್ನ ಹವಾ ಶಶಾಂಕ? ದಿನೇಶ್ ಬೋಯ್ಟ್ ಹಾಕ್ಸ್ಬಿಟ್ಟ ಬೋಯ್ಟ್ ಹಾಕ್ಸ್ಬಿಟ್ಟ ಬೇಡ ಅಂತ. ಗುಂಡೂರಾವ್ ಮಿಂಚು ಬರೀತಲ್ಲ ಪೇಪರ್ ಅಲ್ಲೆಲ್ಲ, ಗುಂಡೂರಾವ್ ಜೊತೆ ಶಶಾಂಕ ಅಂತ ಬೋಯ್ಟ್ ಹೇಳಿ ಆಗಿ ಜಗಳ ಆಡ್ಬಿಟ್ಟಾರ ಆಮೇಲೆ. ಜಗಳಾಡಿಲ್ಲ. ಅದಕ್ಕೆ ನಾನು ಬೋಯ್ಟ್ ಹಾಕ್ಬಿಟ್ಟೆ ಬೇಡ. ಭೀಷ್ಮ ಆಕರ್ಷ್ ವೈ ಜೀವನದಲ್ಲಿ ಮದ್ವೆ, ಬರ್ತ್ಡೇ ಪಾರ್ಟಿ, ಶುಭ ಸಮಾರಂಭಗಳಿಗೆ ಹೋಗೋದ್ ಮಿಸ್ ಆದ್ರೂ ಪರವಾಗಿಲ್ಲ. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಥವಾ ಯಾರಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಅಥವಾ ಯಾರ್ದಾದ್ರೂ ಸಾವಾಗಿದೆ ಅಂತ ಹೇಳಿದ್ರೆ ಅವ್ರು ಕರೆಯೋದೇ ಬೇಡ, ನೀವು ಫಸ್ಟ್ ಹೋಗಿ. ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನೀವು ಹೋಗಿ ಅವ್ರಿಗೆ ಮಾರಲಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೊಂದ್ ರೀತಿಯಾಗಿ ಮನ್ಸಿಗೆ ಸಮಾಧಾನ ಆಗುತ್ತೆ. ನಮಗೂ ಕೂಡ ಹೋಗಿ ನೋಡ್ಕೊ ಬಂದ್ವಲ್ಲ ಅಂತ ಹೇಳಿ ಮನ್ಸಿಗೆ ನೆಮ್ಮದಿ ಆಗುತ್ತೆ. ವಿಜಯನಗರ ಹೋಗ್ತೀರಾ? ಗ್ಯಾಸ್ ಇಲ್ವಾ? ಆಯ್ತು ಹೋಗಿ. ನಂದು ಹೋಗು, ಹತ್ಕೋ ಬಾ ಫಸ್ಟ್. ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ಯಾವ್ದೇ ಕ್ಯಾಬು ಬುಕ್ ಆಗ್ಲಿಲ್ಲ, ಯಾವ್ದೇ ಆಟೋ ನಿಲ್ಲಿಸ್ತಾರೆ. ಅವಾಗ ನಮಗೆ ಸಹಾಯ ಮಾಡಿದೆ ಟ್ರಾಫಿಕ್ ಪೊಲೀಸ್ನವರು. ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ.